ಮಧುಗಿರಿ ಪಟ್ಟಣದ ಪೊಲೀಸ್ ಆವರಣದಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐಗಳಾದ ವಿಜಯಕುಮಾರ್, ಮುತ್ತುರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಸಭೆಯಲ್ಲಿ ನಾಗರಿಕರು ಹಾಜರಿದ್ದು ಗ್ರಾಮೀಣ ಭಾಗದಲ್ಲಿ ಮದ್ಯ ಮಾರಾಟ ನಿಯಂತ್ರಣದ ಬಗ್ಗೆ, ಹಲವು ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಉಬ್ಬುಗಳನ್ನು ನಿರ್ಮಿಸುವ ಬಗ್ಗೆ, ಗ್ರಾಮಾಂತರ ಪ್ರದೇಶಕ್ಕೆ ಸಕಾಲಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಓಡಿಸುವ ಬಗ್ಗೆ, ಮಹಿಳೆಯರ ಸರಗಳ್ಳತನವಾಗ್ತಾ ಇರುವುದನ್ನು ನಿಯಂತ್ರಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಮಂಜುನಾಥ್, ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ 112 ಬಳಸುವಂತೆ ಸಾರ್ವಜನಿಕರಿಗೆ ಕಿವಿಮಾತನ್ನ ತಿಳಿಸಿದರು. ಸಾರ್ವಜನಿಕ ಸಭೆಯಲ್ಲಿ ಕೇಳಿ ಬಂದಂತಹ ದೂರುಗಳನ್ನು ಆಲಿಸಿದ್ದು, ಟ್ರಾಫಿಕ್ ಸಮಸ್ಯೆ, ಬೈಪಾಸ್ ರಸ್ತೆಯಲ್ಲಿ ಬೈಕ್ ವೀಲಿಂಗ್, ರಸ್ತೆ ಸುರಕ್ಷತಾ ಬಗ್ಗೆ, ವಿದ್ಯಾರ್ಥಿನಿಯರನ್ನ ಚುಡಾಯಿಸುವುದರ ಬಗ್ಗೆ ಹಾಗೂ ಹಲವು ಇಲಾಖೆಗಳಿಂದ ಆಗಬೇಕಾದ ಕೆಲಸಗಳ ಬಗ್ಗೆಯೂ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಎಲ್ಲ ನಾಗರಿಕರು ಇವತ್ತೆಲ್ಲ ತಮ್ಮ ಪ್ರಾಬ್ಲಮ್ಸ್ ಎಲ್ಲ ನೀಟಾಗಿ ಹೇಳ್ಕೊಂಡಿದ್ದೀರಿ. ನಾನು ಬಂದೀಗ ಒಂದು 2 ದಿನ ಆಯಿತು. ನಾವು ನಮ್ಮ ಅಧಿಕಾರಿಗಳ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಈಗ ನಾನು ಕೇಳ್ಕೊಂಡಿದ್ದೀನಿ. ಈಗ ಟ್ರಾಫಿಕ್ ಪ್ರಾಬ್ಲಮ್ ಮೇಜರ್ ಅಂದರೆ ತಾವೆಲ್ಲ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂದರೆ, ಇದು ಅಷ್ಟು ಪ್ರಮುಖವಾದ ಸ್ಥಳದಲ್ಲಿ ಮಧುಗಿರಿ ಲೊಕೇಟ್ ಆಗಿದೆ. ಯಾಕಂದರೆ ಎಲ್ಲ ಮೇಜರ್ ತಾಲೂಕ್ಸಿಗೂ ಕನೆಕ್ಷನ್ ಆಗ್ತಾ ಇದೆ. ಹಂಗಾಗಿ ಮೇಜರ್ ನಿಮಗೆ ಪ್ರಾಬ್ಲಮ್ ಆಗಿ ಕಾಣ್ತಾ ಇದೆ. ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಯಾಕಂದರೆ ಅವರು ರೋಡ್ ಮಾಡೋದಂದ್ರೆ ಅಷ್ಟು ನಮ್ಗೆ ಅನ್ಕೊಂಡಂಗೆ ನಾವು ಮಾಡೋಕ್ಕಾಗಲ್ಲ. ಇಲ್ಲೊಂದು ಅಂಶ ಹಾಕ್ಬೋದು, ಅಲ್ಲೊಂದು ಇದಾಗ್ಬೋದು ಅಂತೇಳಿ ನಾವು ಏನೇ ಆದ್ರೂ ಟೆಕ್ನಿಕಲ್ ಮಾಡ್ಬೇಕಾಗುತ್ತೆ. ಈಗ ನಾನು ಏನೇ ಹೇಳಿದ್ರು ನನ್ನ ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಿಕ್ಕಾಗ ನಿಮಗೆ ನಾನು ವರ್ಕ್ ಮಾಡಿದ್ರ ಮೇಲೆ ಒಪಿನಿಯನ್ ಹೇಳ್ತೀನಿ. ಈಗ ಇರೋದು ಇಲ್ಲ, ನನ್ನ ನಾಲೆಡ್ಜಲ್ಲಿ ಅಂದರೆ ಅವೆಲ್ಲ ಫಿನಿಶ್ ಮಾಡ್ಬೇಕಿರುತ್ತೆ. ಅಲ್ಲಿ ಅವರೆಲ್ಲ ಹಾಕ್ಬೋದೋ ಬರಲ್ವೋ, ಯಾವುದೇ ರೋಡ್ ಮಾಡ್ಬೇಕಾದ್ರೆ ಕರ್ವ್ ಮಾಡ್ಬೇಕಾದ್ರೆ ಡೌನ್ ಆ ಕಡೆ ಲೆಫ್ಟ್ ಆ ಕಡೆ ಆ ಥರ ಎಲ್ಲ ಟೆಕ್ನಿಕಲಿ ಮಾಡಿರ್ತಾರೆ. ಯಾರೋ ಹೆಂಗ್ ಬೇಕೋ ಅವ್ರ ಮನಸ್ಸು ಮಾಡಿ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇನ್ನು ಇದೇ ವೇಳೆ ಮುಖಂಡರಾದ ರಾಮು ಮಾತನಾಡಿ, ಇತ್ತೀಚೆಗೆ ನಡೆದ ಸರಗಳ್ಳತನದ ಬಗ್ಗೆ ಪೊಲೀಸರು ತೆಗೆದುಕೊಂಡ ಕ್ರಮದಿಂದಾಗಿ ವೃದ್ಧಿಗೆ ಬಂಗಾರದ ಸರ ವಾಪಸ್ ಆಗಿರುವುದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ನಾವು ದೂರುಗಳು ಹೇಳ್ಬೋದು, ಇನ್ನೊಂದು ಹೇಳ್ಬೋದು, ಎಲ್ಲ ಹೇಳ್ಬೋದು. ಸಮಸ್ಯೆ ಜೊತೆಗೆ ಅದನ್ನ ಬಗೆಹರಿಸಿರೋದನ್ನ ಸಮೇತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ ಮೊನ್ನೆ ಒಂದು ಚೈನ್ ಇದಾಯ್ತು. ಆ ಚೈನ್ ಸ್ಕ್ರಾಚಿಂಗ್ ಆದಾಗ ಆ ಸ್ಥಳದಲ್ಲಿ 5 ನಿಮಿಷಕ್ಕೆ ನಾನೇ ಹೋದೆ. ಆ ಹೋದಂತ ಸಂದರ್ಭದಲ್ಲಿ 5 ನಿಮಿಷ ಬಿಟ್ಟಿದ್ರೆ ಆ ಅಮ್ಮ ಒಂದು ಸಾವಿಗೆ ಈಡಾಗುವಂತ ಪರಿಸ್ಥಿತಿ ಇತ್ತು. ತಕ್ಷಣ ನಾನು ಸಾಹೇಬ್ರಿಗೆ ಫೋನ್ ಮಾಡಿದ್ದು 5 ನಿಮಿಷಕ್ಕೆ ಅವರು ನಮ್ಮ ಹನುಮಂತರಾಯಪ್ಪ ಸಾಹೇಬ್ರು ASI ಅವ್ರಿಗೆ ಕಳಿಸಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ಹಾಗೂ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ. ಇಮಿಡಿಯೇಟ್ ಆಗಿ ಅವರು ಬಂದರು. ಅದಾದ್ಮೇಲೆ ನಮ್ಮ ಮುತ್ತರಾಜು ಸಾಹೇಬ್ರು ಅವರು ರಾತ್ರಿ ಎಲ್ಲ ಬಂದು ಅಲ್ಲೆಲ್ಲ ವಿಚಾರ ಮಾಡಿ ತದನಂತರ ಆದಷ್ಟು ಬೇಗ ಆ ವ್ಯಕ್ತಿನ ಅವರು ಹಿಡಿತಾರೆ. ಇದಕ್ಕೆ ನಾವು ನಮ್ಮ ಸೇರಿರುವ ಎಲ್ಲ ಪರವಾಗಿ ಪೊಲೀಸ್ ಇಲಾಖೆಗೆ ಒಂದು ಧನ್ಯವಾದಗಳನ್ನ ಬಯಸ್ತಾ ಇದ್ದೇನೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.